ಸಂಜೀವಿನಿ ಆಸ್ಪತ್ರೆ ಅದು. ಪಾಪ ಅವರು ಬರಿಬೇಕಾದ್ರೆ ಇವನ್ ಚರಿತ್ರೆನೂ ಬರೀತಾರೆ ಅವರು. ಅವೆಲ್ಲ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಅದ್ರಲ್ಲಿ ಮುಂದುವರೆದು ಹೇಳ್ತಾರೆ, ಇದೊಂದೇ ಅಲ್ಲ, ಅದಾದ್ಮೇಲೆ ಇನ್ನೊಂದು ಸೊಸೈಟಿ ಹಾಸನ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಾರಾಟ ಸಂಸ್ಥೆ ಹಾಸನ, ಇದರಲ್ಲಿ ಶ್ರೀ ಸುನಿಲ್ ರವರು ಚುನಾವಣಾ ಅಕ್ರಮ ಎಸಗಿರುವ ಬಗ್ಗೆ, ಇದರಲ್ಲಿ ಜಿಲ್ಲಾ ಕೇಂದ್ರ ಸಹಕಾರ ಸಗಟು ಮಾರಾಟ ಸಂಸ್ಥೆ, ಇದರಲ್ಲೂ ಚುನಾವಣಾ ಅಕ್ರಮ. ಇದರಲ್ಲಿ ಪುಣ್ಯಾತ್ಮ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಡುತ್ತೆ, ಇಂಥ ದಿವಸದೊಳಗೆ 75 ದಿವಸದೊಳಗೆ ಚುನಾವಣೆ ಪ್ರಕ್ರಿಯೆ ಕೈಗೊಳ್ಳಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟರು ಕೂಡ ಆ ಡೈರೆಕ್ಷನ್ಸ್ ಉಲ್ಲಂಘನೆ ಮಾಡ್ತಾನೆ ಇವನು. ಹೈಕೋರ್ಟ್ ಆದೇಶಕ್ಕೆ ತಲೆ ಕೆಡಿಸ್ಕೊಳ್ಳೋದ ಇವನು. ಈ ವಿಷಯವಾಗಿ ಇದು ಚುನಾವಣೆ ನಾನು ಪರಿಪೂರ್ಣ ಎಲ್ಲ ಓದಕ್ಕಲ್ಲ, ಟೈಮ್ ತಗೊಳುತ್ತೆ ಮಾಧ್ಯಮದವ್ರಿಗೆ. ನಮ್ಮ ಪರಿಪೂರ್ಣ ಇಂಪಾರ್ಟೆಂಟ್ ಯಾವುದು ಅವಶ್ಯಕತೆ ಇದೆ ಅದನ್ನ ಇವನು ಅಕ್ರಮದ ವಿಚಾರ ಅಷ್ಟೇ ಹೈಲೈಟ್ ಮಾಡಕ್ ಕೊಟ್ಟಿರೋ. ಚುನಾವಣೆಯಲ್ಲಿ ಆಡಳಿತಾಧಿಕಾರಿ ಎಲ್ಲೆಲ್ಲಿ ಇವನು ಸೇವೆ ಮಾಡಿದಾನೆ, ಏನೇನು ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಚುನಾವಣಾ ಅಕ್ರಮ ಮಾಡಿದ್ರಷ್ಟೇ ವಿಚಾರ ಹೇಳಲಿಕ್ಕೆ ಹೋಗೋದು. ಕುಣಿಗಲ್ ಒಂದೇ ಹೊಸದಲ್ಲ ಒಂದು. ಈ ವಿಷಯವಾಗಿ ಕರ್ನಾಟಕ ಮಾನ್ಯ ಉಚ್ಚ ನ್ಯಾಯಾಲಯ OS ನಂಬರ್ 9461 2020 ಆದೇಶದಲ್ಲಿ 25/10/2020 ಸಂಪೂರ್ಣ ಚುನಾವಣಾ ಪ್ರಕ್ರಿಯೆಯನ್ನು ಮುಗಿಸಬೇಕು ಎಂದು ಸ್ಪಷ್ಟವಾಗಿ ಆದೇಶ ಮಾಡಿದ್ದರೂ ಸಹ ಸದರಿ ಚುನಾವಣಾಧಿಕಾರಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶವನ್ನು ನೇರವಾಗಿ ಉಲ್ಲಂಘಿಸಿರುತ್ತಾನೆ. ನಿಮ್ಮೆಗಳ ಹೈಲೈಟ್ ಮಾಡಿದೀನಿ ನೋಡಿ. ಈ ಅಕ್ರಮದ ಬಗ್ಗೆ ಅದಾದ್ಮೇಲೆ ನೆಕ್ಸ್ಟ್ ಒಂದು ಕ್ರಮ ಆಗುತ್ತೆ ಈ ವಿಚಾರದಲ್ಲಿ. ನ್ಯಾಯಾಲಯಗಳ ಆದೇಶದ ಉಲ್ಲಂಘನೆ ಕುರಿತು ಸಹಕಾರ ಇಲಾಖೆ ಅಪಾರ ಕಾರ್ಯದರ್ಶಿಗಳಿಗೆ, ಸಹಕಾರ ಸಂಘಗಳ ನಿಬಂಧಕರಿಗೆ, ಸಹಕಾರ ಸಂಘಗಳ ಜಂಟಿ ನಿಬಂಧಕರಿಗೆ, ಸಹಕಾರ ಸಂಘಗಳ ಉಪನಿಬಂಧಕರಿಗೆ ಲಿಖಿತವಾಗಿ ತಿಳಿಯಪಡಿಸಿದ ಕಾರಣ ಸದರಿ ಅಧಿಕಾರಿಯ ಕರ್ತವ್ಯ ಲೋಪದ ಕಾರಣ ಸದರಿ ಸುನಿಲವನ್ನು ಹಾಸನ ಜಿಲ್ಲಾ ಸಹಕಾರ ಸಗಟು ಮಾರಾಟ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಹುದ್ದೆಯಿಂದ ತೆರವುಗೊಳಿಸಿರುವುದರಿಂದ ಸಾಬೀತಾಗಿರುತ್ತದೆ. ಇದು ಮೂರನೇದು. ಇದಾದ್ಮೇಲೆ ಪುಣ್ಯಾತ್ಮಂದು ಇಲ್ಲೇ ಮುಗಿಯಲ್ಲ ಹರ್ಕತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಮಹಿಳೆಯ ಮೇಲೆ ದೌರ್ಜನ್ಯವೆಸಗಿರುವ, ಜಾತಿ ನಿಂದನೆ ಮಾಡಿರುವ ಹಾಸನ ನಗರದಲ್ಲಿ ಇವನ ಮೇಲೆ ಒಂದು ದಲಿತ ಸಮಾಜಕ್ಕೆ ಸೇರಿದ ಒಂದು ಸಂಸ್ಥೆ ರೇಣುಕಾಬಾಯಿ ಅಂದ್ಬಿಟ್ಟು ಹಾಸನ ಜಿಲ್ಲೆಯಲ್ಲಿ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಒಂದು ಚುನಾವಣೆ ಇರ್ತದೆ. ಹಾಸನ ತಾಲೂಕಿನ ಐದಾಳ ಕಾವಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಪರಿಶಿಷ್ಟ ಜಾತಿ ಮಹಿಳೆ ಮೇಲೆ ಅಸಭ್ಯವಾಗಿ ವರ್ತಿಸಿ ಅವರ ಮೇಲೆ ಹಲ್ಲೆ ಮಾಡಿ ಅವ್ಯಾಚ ಶಬ್ದಗಳಿಂದ ನಿಂದಿಸಿರುವುದರಿಂದ ಸುನಿಲ್ ರವರ ವಿರುದ್ಧ ಈಗಾಗಲೇ ಹಾಸನ ನಗರ ಪೊಲೀಸ್ ಠಾಣೆಯಲ್ಲಿ ಅಟ್ರಾಸಿಟಿ ಕಾಯ್ದೆ, ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ, ಅದು ಯಾವ ಮಹಿಳೆ? ದಲಿತ ಸಮಾಜಕ್ಕೆ ಸೇರಿದಂತ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಅನ್ವಯ FIR ಸಹ ದಾಖಲಾಗಿರುತ್ತದೆ. ಇದು FIR ಕಾಪಿ. ದೂರುದಾರ ಯಾರು? ರೇಣುಕಾಬಾಯಿ. ಇಲ್ಲೇನು ಈ ಸಹಕಾರ ಸಂಘದ ಡೈರಿ ಚುನಾವಣೆ ಅಕ್ರಮ ಮಾಡಿರೋ ಬಗ್ಗೆ, ಆ ಮಹಿಳೆ ವಿರುದ್ಧವಾಗಿ ಲೈಂಗಿಕ ದೌರ್ಜನ್ಯ ಮಾಡಿ ಅಕ್ರಮ ಮಾಡಿರೋ ವಿರುದ್ಧವಾಗಿ ಒಂದು FIR ನಂಬರು 113/2020 ಹಾಸನ ಪೊಲೀಸ್ ಸ್ಟೇಷನ್. ಮಾನ್ಯ ರಂಗನಾಥ್ ಅವರೇ, ನಿಮ್ಮ ಅಧಿಕಾರಿ ಇದು. ನೀವು ವಕಾಲತ್ ಹಾಕ್ಸ್ಕೊಂಡು ಪಾಪ ಬಹಳ ಹೈ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲಿ ಯಾವುದೋ ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಕಿತ್ಕೋಬೇಕು ಅಂತ ಮಾಡಿದ್ರಲ್ಲ, ನಿಮ್ಮ ನೀತಿ ಮಾರ್ಗ ಅನೈತಿಕತೆ ಗೊತ್ತಿಲ್ಲ ನಿಮಗೆ. ಒಬ್ಬ ದಲಿತ ಸಮಾಜ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಹಲ್ಲೆ, ಚುನಾವಣೆ ಅಕ್ರಮನ ಪ್ರಶ್ನೆ ಮಾಡಿದ್ಕೆ ಇದು ಒಂದು. ಒಬ್ಬ ಇಲ್ಲಿ ಆ ಸಂಘದ್ದು
ಆ ಸಂಘದ ಇಡೀ ಸಂಘದವ್ರ ಪಾಪ ಎಲ್ಲ ಸೇರಿ ಇದ್ರ ಮೇಲೆ ದೂರು ಕೊಟ್ಟು ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಇದು ಮಾಡ್ತಾರೆ ಸಂಘದವರು. ಅಂತ ಸಂದರ್ಭದಲ್ಲಿ ಎಮ್ಮನ ಮೇಲೆ ಒಂದು FIR. ಅದಾದಮೇಲೆ ಈ ಪುಣ್ಯಾತ್ಮನ ಮೇಲೆ ಇನ್ನೊಂದು, ಅಲ್ಲೇ ಕಚೇರಿಯಲ್ಲಿ ಲೀಲಾ ಅಂತ ಒಬ್ರು ಮಹಿಳಾ ಅಧಿಕಾರಿ ಹಾಸನಲ್ಲೇ, ಅವ್ರ ಮೇಲೆ ದೌರ್ಜನ್ಯ, ಬೇರೆ ಬೇರೆ ರೀತಿ ದೌರ್ಜನ್ಯ. ಅದ್ರ ಮೇಲೆ ಒಂದು NCR, ಅದರಲ್ಲಿ ತಪ್ಪೊಪ್ಪಿಗೆ ಒಪ್ಕೊಂಡು ಪಾಪ ಮುಚ್ಚಳಿಕೆ ಬರ್ಕೊಟ್ಟು ಕ್ಲೋಸ್ ಆಗಿದೆ. NCR ಮಾಡಿದ್ದಾರೆ ಈ ಪುಣ್ಯಾತ್ಮಂದು. ಇದು ಒಂದು ಪಾರ್ಟು. ಇದಾದ್ಮೇಲೆ ನಾವು ಇತಿಹಾಸವೇ ಸುಮ್ಮನೆ ಎಲ್ಲ ಹೇಳಕ್ ಹೋದ್ರೆ ನಿಮಗೂ ಟೈಮ್ ಸಾಲಲ್ಲ. ಇಲ್ಲ ಮಾಡಿ, ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ, ಎಲ್ಲ ಅವ್ರಿಗೆಲ್ಲ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವುದು ತೀರಾ ನನಗಿರೋ ಮಾಹಿತಿ, ನನಗೆ ಈಗ ಒಂದು ವಾರದಿಂದ ಕಲೆ ಹಾಕಿರೋದು ಮಾಹಿತಿ ಇವನ್ನ ಈ ಪುಣ್ಯಾತ್ಮಂದು 14-15 ಸಿಕ್ಕವೆ. ಕುಣಿಗ ಬಿಟ್ಟಿರೋ ಎಷ್ಟೋ ಗೊತ್ತಿಲ್ಲ. ನಾನೀಗ ಒಂದು ವಾರದಿಂದ ಕಲೆ ಹಾಕಿರೋ ಈ ಸತ್ಯ ಹರಿಶ್ಚಂದ್ರಂದು. ಇದರಲ್ಲಿ ಇನ್ನು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ ನಿಮಗೆ. ನಮ್ಮ ಚಿಕ್ಕಮಂಗ್ಳೂರು DCC ಬ್ಯಾಂಕ್ದು ಮುಗಿಸ್ಬಿಟ್ಟಿದೆ ಹೇಳೋದು. ಚಿಕ್ಕಮಂಗ್ಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚಿಕ್ಕಮಂಗ್ಳೂರು, ಇದರಲ್ಲಿ ಶ್ರೀ ಸುನಿಲ್ ರಾವ್ ಅವರು ಚುನಾವಣೆ ಅಕ್ರಮ ಎಸಗಿರುವ ಬಗ್ಗೆ, ಇದರಲ್ಲಿ ಚುನಾವಣಾ ಅಕ್ರಮ ಯಾವ ರೀತಿ ಮಾಡ್ತಾನೆ ಅಂತ ಅಂದ್ರೆ, ಸುನಿಲ್ ಅವರು ಚುನಾವಣಾ ಈ ಮತದಾರರ ಪಟ್ಟಿಯಲ್ಲಿ ಇವನಿಗೆ ಬೇಕಾದವನ್ನ ಸೇರಿಸ್ಕೊಂಡು ಕೆಲವನ್ನ ಕೈ ಬಿಟ್ಬಿಡ್ತಾನೆ. DCC ಬ್ಯಾಂಕ್ ಚುನಾವಣೆ, ಜಿಲ್ಲಾ ಸಹಕಾರ ಚುನಾವಣೆ ಇದು. ಶ್ರೀ ಸುನಿಲ್ ರವರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾಗಿ ಚಿಕ್ಕಮಂಗ್ಳೂರು ಉಪವಿಭಾಗದಲ್ಲಿ 1 ವಾರಗಳ ಕಾಲ ಪ್ರಭಾರದಲ್ಲಿ, 1 ವಾರ ಕೊಟ್ಟಿರೋದಕ್ಕೆ ಈ ಪುಣ್ಯಾತ್ಮಂದು, ಬರೇ 1 ವಾರ ಪ್ರಭಾದಲ್ಲಿ ಇದಕ್ಕೆ ಏನೆಲ್ಲ ಮಾಡ್ತಾನೆ ಅಕ್ರಮ ಅನ್ನೋದಕ್ಕೆ ಕರ್ತವ್ಯ ನಿರ್ವಹಿಸಿದ್ದು. ಚಿಕ್ಕಮಂಗ್ಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ ಕಾಯ್ದೆ 70ರ ಪ್ರಕರಣದಲ್ಲಿ 15 ಸಹಕಾರ ಸಂಘಗಳ ಪ್ರತಿನಿಧಿಗಳಿಗೆ ಮತದಾನ ಹಕ್ಕನ್ನು ರದ್ದುಪಡಿಸಿ ಆದೇಶಿಸಿರುವುದನ್ನು, 15 ಜನ ಯಾವ ಮಟ್ಟಕ್ಕೆ ರಾಜಕಾರಣ ಮಾಡ್ತಾನೆ ಅಂತ 15 ಜನ ನಿರ್ದೇಶಕರದ್ದು ಓಟ್ನ ರದ್ದು ಮಾಡ್ತಾನೆ ಇವನು. ಇದನ್ನು ಪ್ರಶ್ನಿಸಿ ಇವರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಅರ್ಜಿ ಹಾಕ್ತಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ರಿಟ್ ಸಂಖ್ಯೆ 10,657 2020 ಇತರ ಪಿಟಿಷನ್ಗಳನ್ನು ಸದರಿ ಸೆಕ್ಷನ್ 70ರಲ್ಲಿ ನೀಡಿರುವ ಸಹಾಯ ಮಾಡಲು ನೀಡಿರುವ ಆದೇಶದ ಮೋಸ ಮಾಡುವ ದುಷ್ಕರ್ಮಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಉಚ್ಚ ನ್ಯಾಯಾಲಯ ಹೇಳದಿದು, ಹೈಕೋರ್ಟ್ ಹೇಳುತ್ತಿದ್ದು ಸುನಿಲ್ ಬಗ್ಗೆ. 70ರ ಅಡಿಯಲ್ಲಿ ನೀಡಿರುವ ಆದೇಶವು ಮೋಸ ಮಾಡುವ ದುಷ್ಕರ್ಮಿಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಸಫಲಗೊಳ್ಳಲು ಬಿಡುವುದಿಲ್ಲವೆಂದು, ಒಂದು ಪಕ್ಷಕ್ಕೆ ಹೈಕೋರ್ಟ್ ಆದೇಶ ಮಾಡಿರೋದು, ಒಂದು ಪಕ್ಷಕ್ಕೆ ಸಹಾಯ ಮಾಡಲು ಮಾನ್ಯ ಉಚ್ಚ ನ್ಯಾಯಾಲಯವು ಸಫಲಗೊಳ್ಳಲು ಬಿಡುವುದಿಲ್ಲವೆಂದು ತಿಳಿಸಿ, ಸದರಿ ಅಧಿಕಾರಿ ಹೊರಡಿಸುವ ಆದೇಶ ಅನ್ವಯ ಆಯ್ಕೆಗೊಂಡಿರುವ 3 ನಿರ್ದೇಶಕರುಗಳನ್ನು ಚಿಕ್ಕಮಂಗ್ಳೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಮಂಡಳಿಯಲ್ಲಿ ಭಾಗವಹಿಸದಂತೆ ಆದೇಶ ನೀಡಿರುತ್ತದೆ. ಇವನು 15 ಜನ ಕಿತ್ತಾಕ್ಬಿಟ್ಟು ಅಡಿಷನಲ್ 3 ಜನ ಸೇರಿಸ್ತಾನಲ್ಲ ವೋಟರ್ ಲಿಸ್ಟಲ್ಲಿ, ಅದನ್ನು ರದ್ದುಪಡಿಸೋಕ್ಕೆ ಹೈಕೋರ್ಟ್ ಆದೇಶ ಮಾಡುತ್ತೆ.